ಹೆಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಆದಿತ್ಯ ಬಿ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಿರಲ್ಲ ಬೆಲ್ ಅಂತೂ ಮರೀದೆ ಕ್ಲಿಕ್ ಮಾಡಿ, ಓಕೆನಾ? ಬನ್ನಿ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ 30 ದಿನದ ಬಾಡಿ ತೂಕವನ್ನು ಇಳಿಸ್ಕೊಳ್ಳೋವಂಥ ಚಾಲೆಂಜ್. ಯಾರೆಲ್ಲ ದಪ್ಪ ಇದ್ದೀರಾ, ಯಾರೆಲ್ಲ ಮದುವೆ ಆದಮೇಲೆ ದಪ್ಪ ಆಗಿ ಮಗು ಆದಮೇಲೆ ಅಂತೂ ಹೊಟ್ಟೆ ಭಾಗನ ಕರಗ್ಸೋಕ್ಕೆ ಆಗ್ತಾಯಿಲ್ಲಪ್ಪ ಅಂತ ಚಿಂತೆ ಮಾಡ್ತಿದ್ರು, ಯಾರೆಲ್ಲ ಹೆಣ್ಮಕ್ಳು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೆ ನಾನು ಮನೆ ಮದ್ದನ್ನು ಹೇಳ್ಕೊಡ್ತೀನಿ. ಅದನ್ನು ನೀವು ಒಮ್ಮೆ ಪ್ರಯತ್ನ ಪಡಿ, ಒಮ್ಮೆ ಟ್ರೈ ಮಾಡಿ. ನಿಮಗೆ 100ರಲ್ಲಿ 200% ರಿಸಲ್ಟ್ ಬರುತ್ತೆ ಇದರಲ್ಲಿ. ಆಮೇಲೆ ನೀವೇ ಹೇಳ್ತೀರಾ, ಅಭಿಲಾಷ ನೀವು ಕೊಟ್ಟಿದ್ದು ಮನೆ ಮದ್ದು ತುಂಬಾ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ. ಬನ್ನಿ, ಅದನ್ನು ಹೇಗೆ ಮಾಡಿದೆ, ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಮೊದಲನೇದಾಗಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಗ್ಲಾಸ್ ನೀರನ್ನ ಹಾಕೊತಾ ಇದ್ದೀನಿ. ಆ 2 ಗ್ಲಾಸ್ ನೀರು, ಯಾವ ಗ್ಲಾಸಲ್ಲಿ ನಾನು ನೀರು ಹಾಕೊತಾ ಇದ್ದೀನೋ ಆ ಗ್ಲಾಸಲ್ಲಿ ನಾನು ಆ ಗ್ಲಾಸಲ್ಲಿ ಕುದ್ದು ಲಾಸ್ಟ್ಗೆ 1 ಗ್ಲಾಸ್ ಬರಬೇಕು. ಆ ಥರ ಅಳತೆ ಮಾಡಿ ಹಾಕೊತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕೊತಿದ್ದೀನಿ. 2 ಗ್ಲಾಸ್ ನೀರಿಗೆ 1ರಿಂದ 2 ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಜಜ್ಜು ಹಾಕ್ಬೋದು, ಅದು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಅದು ನಿಮ್ಗೆ ಕಂಫರ್ಟಬಲ್, ಜಜ್ಜಾದರೂ ಹಾಕ್ಬೋದು, ತುರಿದಾದರೂ ಹಾಕ್ಬೋದು, ನಿಮಗೆ ಬಿಟ್ಟಿದ್ದು. ಬಟ್ ನಾನು ತುರಿದು ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಅದು ತುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ಜಜ್ಜ ಹಾಕೋದ್ರಿಂದ ಅದರಲ್ಲಿರೋ ರಸ ಬೇಗ ಇಳಿಯೋದಿಲ್ಲ, ಜಾಸ್ತಿ ಹೊತ್ತು ತಗೊಳುತ್ತೆ. ಆಮೇಲೆ ನಾನು ಹೋಮ್ ಕಾಳು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಅದನ್ನು ಹೆವಿ ಗ್ಯಾಸ್ಟಿಕ್ ಆದಾಗ ಅದನ್ನು ಯೂಸ್ ಮಾಡ್ತಾರೆ. ಹೋಮ್ ಕಾಳು ಜೊತೆಗೆ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಓಮ್ ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಜೊತೆಗೆ ಮತ್ತು ಸೋಂಪು ಅಂತಂದರೆ ಊಟ ಆಗಿದ ತಕ್ಷಣ ತಿಂತಾರೆ ಗೊತ್ತಾ, ಹೊಟ್ಟೆ ಜೀರ್ಣ ಆಗಲಿಯಪ್ಪ ಅಂತ ಹೇಳಿ, ಅದು ಸೋಂಪು ಕಾಳು 1 ಟೀ ಸ್ಪೂನ್ ಸೋಂಪು ಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಶುಂಠಿ ಮತ್ತು ಹೋಮ್ ಕಾಳು ಮತ್ತು ಜೀರಿಗೆ ಮತ್ತು ಸೋಂಪು ಕಾಳು. ಬೇಕು ಅಂದರೆ ಇದಕ್ಕೆ ಮೆಂತ್ಯನೂ ಹಾಕೊಬೋದು. ಮೆಂತ್ಯನೂ ಹಾಕೋದ್ರೆ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಕಹಿ ಬಂದುಬಿಡುತ್ತೆ. ಕಹಿ ಬರೋದ್ರಿಂದ ತುಂಬಾ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಅದನ್ನು ಹಾಕಿಲ್ಲ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ ಗೊತ್ತಾ. ಆ 2 ಗ್ಲಾಸ್ ನೀರು ಕುದ್ದು ಚೆನ್ನಾಗಿ ಕುದ್ದಿ ಅದರಲ್ಲಿರೋ ರಸಾಲ ಅದಕ್ಕೆ ಬಿಟ್ಕೋಬೇಕು. ನೋಡಿದ್ರ ಕುದೀತಾ ಇದೆ ಅದು. ಸೊ ಅದರಲ್ಲಿರೋ ರಸಾಲ ಅದಕ್ಕೆ ಬಿಟ್ಕೊಂಡು ಅದು 2 ಗ್ಲಾಸ್ ಇರೋ ನೀರು ಬಂದು 1 ಗ್ಲಾಸ್ ಆಗಬೇಕು. 1 ಗ್ಲಾಸ್ ನೀರು ಆಗಬೇಕು. ಆ ರೀತಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುಡಿಯೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಫ್ರೆಂಡ್ಸ್ ನಿಮ್ಗೆ ಗೊತ್ತಿಲ್ಲ, ನೀವು ಕುಡಿದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಫೈನಲಿ ಆಗಿದೆ. ಅದನ್ನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೋರಿಸ್ಕೊತಾ ಇದ್ದೀನಿ. ಮತ್ತು ಅದನ್ನು ಸೋರಿಸ್ಕೊಬೇಕು. ನಾನು 2 ಗ್ಲಾಸ್ ನೀರು ಹಾಕಿದೆ, ಅದೇ ಗ್ಲಾಸಿಗೆ ಸೋರಿಸ್ಕೊತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ. ಅದು ಮಿನಿಮಮ್ಮು 3/4 ಗ್ಲಾಸ್ ಆಗಿದೆ. ಏಕೆಂದರೆ 1/4 ಗ್ಲಾಸಷ್ಟು ಕುದ್ದು ಖಾಲಿಯಾಗಿದೆ. 3/4 ಗ್ಲಾಸ್ ಆಗಿದೆ ನೋಡಿದ್ರಾ. ಇವಾಗ ಅದಕ್ಕೇನೆ ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಯಾಕಪ್ಪ ಅಂತಾರೆ, ನಿಂಬೆಹಣ್ಣು ಅದನ್ನು ಕಟ್ ಮಾಡಿ ಅದರೊಳಗಡೆ ಹಾಕಿ ಬಾಯ್ಲ್ ಮಾಡ್ಬೋದು. ಸೊ ನನಗೆ ಇಷ್ಟ ಇಲ್ಲ, ಅದಾಗೆ ತುಂಬ ಕಹಿ ಬಂದುಬಿಡುತ್ತೆ ಅಂತೇಳಿ ಹಿಂಡ್ಕೊತಾ ಇದ್ದೀನಿ. ಕಹಿ ಬಂದರೆ ತುಂಬ ಕಹಿ ಆದರೆ ಕುಡಿಯೋದಕ್ಕಾಗಲ್ಲ. ಆಲ್ಮೋಸ್ಟ್ ಇದು ಆಲ್ರೆಡಿ ಕುದ್ದು ಕಹಿಯಾಗಿರುತ್ತೆ. ಸೊ ಅದಕ್ಕೆ ಇವಾಗ 1 ಸ್ಪೂನ್ ಪ್ಯೂರ್ ಜೇನುತುಪ್ಪ, 1 ಸ್ಪೂನ್ ಪ್ಯೂರ್ ಜೇನುತುಪ್ಪ ಅಂತಂದರೆ ಅದು ಪ್ಯೂರ್ ಜೇನುತುಪ್ಪ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ತೊಗೊಂಡು ಬಂದು 4 ಮಂತ್ ಆಗಿದೆ. ಸೊ ಅದು ಪ್ಯೂರ್ ಆಗಿದೆ. ಮತ್ತು ಅದು ಗಟ್ಟಿ ಆಗೋದಿರ್ಬೋದು, ಮತ್ತು ಕೆಳಗಡೆ ಗಟ್ಟಿಯಾಗಿ ಒಂಥರ ಸಕ್ಕರೆ ಥರ ಆಗುತ್ತೆ. ಆ ಥರ ಆಗ್ಬೋದು. ಇಲ್ಲ, ಆ ಥರ ಇಲ್ಲ. ತಂದಾಗ ಹೇಗಿತ್ತೋ ಈಗಲೂ ಕೂಡ ಹಾಗೆ ಇದೆ. ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ರಿಂದ ಪ್ಯೂರ್ ಜೇನುತುಪ್ಪ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆದ್ದರಿಂದ ಅದು ಪ್ಯೂರ್ ಜೇನುತುಪ್ಪ ಅಂತ ನಾನು ಹೇಳ್ತೀನಿ. ಅದನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಜೇನುತುಪ್ಪ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಹಾಗೆ ಕುಡಿತೀನಿ ಕಹಿನೇ ಅನ್ನೋರಿದ್ದರೆ ಕಹಿನೇ ಹಾಗೆ ಕುಡಿಬೋದು. ಸೊ ನಾನು ಜೇನುತುಪ್ಪ ಒಂದೊಂದ್ಸಲ ಹಾಕೊತೀನಿ, ಒಂದೊಂದ್ಸಲ ಹಾಕ್ಕೊಳ್ಳಲ್ಲ. ನಾನು ಒಂದಿನ ಬಿಟ್ಟು ಒಂದಿನ ಕುಡಿತೀನಿ. ತುಂಬ ದಪ್ಪ ಇರೋರು ಏನು ಮಾಡಬೇಕಂದ್ರೆ 2 ಟೈಮ್ ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಕಬ್ಬಿನ ಜ್ಯೂಸ್ ಕಂಡಂಗೆ ಕಾಣಿಸ್ತಾ ಇದೆ. ಬಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಇರುತ್ತೆ, ತುಂಬ ಹೀಟ್ ಇರುತ್ತೆ. ಇದು ಕುಡಿಯುವಾಗ ದಯವಿಟ್ಟು ನೀರು ಮಜ್ಜಿಗೆನ ಯೂಸ್ ಮಾಡಿ. ನೋಡಿ, ನಾನು ಕೂಡ ಕುಡಿತಾ ಇದ್ದೀನಿ ಇದನ್ನು. ಯಾಕೆ ಅಂತಂದರೆ ನಾನು ಒಂದಿನ ಬಿಟ್ಟು ಒಂದಿನ ಕುಡಿತೀನಿ. ನಾನು ನಿಮಗೆ ತೋರ್ಸೋಕೆ ಕುಡಿತಾ ಇದ್ದೀನಿ ಅಂತಲ್ಲ. ಇದನ್ನು ಅಯ್ಯೋ ಮೇಡಮ್ ತೋರಿಸ್ತೀರಾ, ನೀವು ಕುಡಿಯೋದಿಲ್ಲ, ನೀವು ಟ್ರೈ ಮಾಡಿರಲ್ಲ ಅಂತ ಹೇಳೋರಿಗೆ ಇದು. ಯಾಕೆಂದರೆ ಅವೆಲ್ಲ ನಾಳೆ ದಿನ ಕಮೆಂಟ್ ಬಂದೇ ಬರ್ತವೆ. ಸೊ ಆದ್ದರಿಂದ ಹೇಳ್ತಾರೆ, ನಾನು ಕೂಡ ಕುಡಿತಿದ್ದೀನಿ, ನಾನು ಕೂಡ ಕುಡಿದು ರಿಸಲ್ಟ್ ಬಂದಿರೋದಕ್ಕೆ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಆದ್ದರಿಂದ ಗ್ಯಾಸ್ಟ್ರಿಕ್ ಇರೋರು ಒಂದಿನ ಬಿಟ್ಟು ಒಂದಿನ ಕುಡೀರಿ. ಮತ್ತು ಯೂರಿನ್ ಪಾಸ್
ಟಾಸ್ಕೆಲ್ಲ ತುಂಬ ಕಷ್ಟ ಆಗ್ಬೋದು, ಮತ್ತು ತುಂಬ ಬಿಸಿಲಿರೋದ್ರಿಂದ ದಯವಿಟ್ಟು ನೀರು ಮಜ್ಜಿಗೆ ಮತ್ತು ಎಳ್ನೀರನ್ನ ಇದಕ್ಕೆ ಯೂಸ್ ಮಾಡಿ. ಇದಕ್ಕೆ ಅಂತ ಇದು ಕುಡಿದ್ಮೇಲೆ ನೀವು ಯೂಸ್ ಮಾಡಿ ಇದನ್ನು, ಓಕೆನಾ. ಖಾಲಿ ಹೊಟ್ಟೆ ಕುಡಿಬೇಕು, ಇದು ನೆನಪಿರಲಿ, ಖಾಲಿ ಹೊಟ್ಟೆ ಕುಡಿಬೇಕು. ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.